ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್. ಸೊ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದ್ರೆ, ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಬಹಳ ಜನ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬಂದಿಲ್ಲ. ಸೊ ಅದಕ್ಕೆ ಕೆಇ ಅವರ ಕಡೆಯಿಂದ ಆದಷ್ಟು ಬೇಗ ನೋಟಿಫಿಕೇಶನ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡುವುದರ ಒಳಗಾಗಿನೇ ಕೆಇ ಅವರ ಕಡೆಯಿಂದ ನೋಟಿಫಿಕೇಶನ್ ಬಂದಿದೆ. ನೋಟಿಫಿಕೇಶನ್ ಅಂದ್ರೆ ವೆಬ್ಸೈಟ್ ಅಲ್ಲಿ ಬಂದಿಲ್ಲ. ಸೊ ಅವರ ಒಂದು ಎಕ್ಸ್ ಖಾತೆಯಲ್ಲಿ, ಅಂದ್ರೆ ಹಿಂದಿನ ಒಂದು ಟ್ವಿಟರ್ ಅಂತ ನಾವೇನ್ ಕರಿತಿದ್ವಿ, ಆ ಒಂದು ಖಾತೆಯಲ್ಲಿ ಬಿಟ್ಟಿರುವಂತದ್ದು. ಮೊದಲು ಅದನ್ನು ಹೇಳ್ಬಿಡ್ತೀನಿ. ಸೊ ಏನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಅಂದ್ರೆ ಪಿ ಯು ಸಿ ಸೆಕೆಂಡ್ ಇಯರ್ ಅಥವಾ ಕ್ಲಾಸ್ 12 ಅಂತ ಏನಿರ್ತದ, ಆ ಮಾರ್ಕ್ಸ್ ಅನ್ನ ಅಪ್ಲೋಡ್ ಮಾಡದೇ ಇರುವಂತಹ ಕಾರಣಕ್ಕೆ ಕೆಲವೊಂದು ವಿದ್ಯಾರ್ಥಿಗಳ ರ್ಯಾಂಕ್ ಪ್ರಕಟಣೆ ಆಗಿಲ್ಲ. ಓಕೆ, ಸೊ ಅಂತವರು ಕೂಡಲೇ ಕೆಇಎಗೆ ಬಂದ್ಬಿಟ್ಟು, ಸೊ ಅಂದ್ರೆ ಕೆಇ ವೆಬ್ಸೈಟ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಕೆಇ ವೆಬ್ಸೈಟ್ ಅಲ್ಲಿ ಇನ್ನೂ ಕೂಡ ಬಂದಿಲ್ಲ. ಸೊ ಈ ಲಿಂಕ್ ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ, ಇದೇ ಲಿಂಕ್ ಅಲ್ಲಿ ನಿಮಗೆ ಬಿಟ್ಟಿರುವಂತದ್ದು, ಅದನ್ನು ಕೂಡ ತೋರಿಸ್ತೀನಿ ನಾನು. ಆ ಒಂದು ಲಿಂಕ್ ಮೂಲಕ ತಮ್ಮ ಅಂಕಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಹಾಕಿದ್ದಾರೆ. ಸೊ ಮುಂದೇನು ಹೇಳಿದ್ದಾರೆ, ಅಂಕಗಳನ್ನ ದಾಖಲಿಸಿದ ನಂತರ, ಅಂದ್ರೆ ನಿಮ್ಮ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿದ ಮೇಲೆ ನೀವು ನಿಮ್ಮ ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಬೇಕು. ಓಕೆ, ಅದರ ಆಧಾರದ ಮೇಲೆ 5 ದಿನದ ಒಳಗಾಗಿ ಸ್ಪಾಟ್ ರ್ಯಾಂಕ್ ಅನ್ನ ಕೊಡ್ತೀವಿ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಮುಂದೇನು ಹೇಳಿದ್ದಾರೆ, ಸಿಬಿಎಸ್ಇ, ಐಸಿಎಸ್ಸಿ ಹಾಗೂ ಇತರ, ಕರೆಕ್ಟ್ ಆಗಿ ಓದ್ಕೊಳ್ಳಿ. ಸೊ ಸಿಬಿಎಸ್ಇ, ಐಸಿಎಸ್ಸಿ ಹಾಗೂ ಇತರ ರಾಜ್ಯಗಳ ಕೆಲ ಅಭ್ಯರ್ಥಿಗಳ ಅಂಕಗಳು ಆನ್ಲೈನ್ ನಲ್ಲಿ ಕೆಎಗೆ ಲಭ್ಯವಾಗದ ಕಾರಣ, ಅಂದ್ರೆ ಸಿಗ್ತಾ ಇಲ್ಲ, ಖುದ್ದು ಒಂದು ಲಿಂಕ್ ಅನ್ನ ನಾವು ಕೊಟ್ಬಿಟ್ಟು ಆ ಲಿಂಕ್ ಅಲ್ಲಿ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ ಅಂತ ಹೇಳಿ ಬಹಳಷ್ಟು ಸಾರಿ ಹೇಳಿದ್ವಿ. ಆದ್ರೂ ಕೂಡ ವಿದ್ಯಾರ್ಥಿಗಳು ಮಾಡಿಲ್ಲ, ಅದಕ್ಕಾಗಿ ರ್ಯಾಂಕ್ ಬಂದಿಲ್ಲ ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸಿ, ಈಗ ರ್ಯಾಂಕ್ ಬಂದಿಲ್ಲ ಅನ್ನೋರು ಮಾಡಬೇಕಾಗಿರೋದು ಇಷ್ಟೇ. ನಿಮಗೆ ರ್ಯಾಂಕ್ ಯಾವುದೇ ಕಾರಣಕ್ಕೆ ಬಂದಿರದೇ ಇರಬಹುದು. ಸೊ ಅದಕ್ಕೆ ನೀವೇನ್ ಮಾಡಬೇಕು, ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಈ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಮತ್ತೆ ಕ್ಯಾಪ್ಚಾವನ್ನ ಹಾಕಿ ಎಂಟರ್ ಮಾಡಿದ ಮೇಲೆ ಅಲ್ಲಿ ಮುಂದೆ ಆಪ್ಷನ್ ಅಲ್ಲಿ ನಿಮಗೆ ಎಲ್ಲ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ ಅಂತ ಕೇಳ್ತಾರೆ. ಮಾರ್ಕ್ ಎಂಟ್ರಿ ಮಾಡಿ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಿ. ಇದು ಒಂದು ಪಾಯಿಂಟ್. ಓಕೆ, ಸೊ ಇದು ಕೆ ಅವರ ಕಡೆಯಿಂದ ಕ್ಲಾರಿಫಿಕೇಶನ್ ಬಂದಿದೆ. ಸೊ ಖುಷಿಯಾಗಿದೆ ಅಂಡ್ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಕೆಇಎ. ಈಗ ಮತ್ತೊಂದು ವಿಷಯಕ್ಕೆ ಬರೋಣಂತೆ. ಈಗ ಇವರು ಕೊಟ್ಟಿರುವಂತ ಟ್ವಿಟರ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ವಿದ್ಯಾರ್ಥಿಗಳದ್ದೇ ತಪ್ಪು, ಐಸಿಎಸ್ಸಿ, ಸಿಬಿಎಸ್ಇ ಇತರ ರಾಜ್ಯಗಳ ಅಭ್ಯರ್ಥಿಗಳಿಗೆ ನಾವು ಲಿಂಕ್ ಕೊಟ್ಟಿದ್ವಿ. ಎಸ್, ಯಾರಾದ್ರೂ ಈಗ ವಿಡಿಯೋ ನೋಡ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಯಾರಿಗೆ ರ್ಯಾಂಕ್ ಬಂದಿಲ್ಲ, ಅಂತಹ ವಿದ್ಯಾರ್ಥಿಗಳು ನೀವೇನಾದ್ರೂ ಸಿಬಿಎಸ್ಇ, ಐಸಿಎಸ್ಸಿ ಇತರ ರಾಜ್ಯಗಳ ಬೋರ್ಡ್ ಅವರಾಗಿದ್ರೆ, ನೀವು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿಲ್ಲ ಏನಾರು ಆಗಿದ್ರೆ ಅದು ನಿಮ್ಮದೇ ಪ್ರಾಬ್ಲಮ್ ಆಗಿರ್ತದ. ಅದಕ್ಕೆ ಕೆಎ ಮೇಲೆ ಬ್ಲೇಮ್ ಮಾಡೋದಕ್ಕೆ ಹೋಗ್ಬೇಡಿ, ವಿದ್ಯಾರ್ಥಿಗಳದ್ದೇ ಪ್ರಾಬ್ಲಮ್. ಈಗ ನಾನು ಕೆಇ ಅವರಿಗೆ ಏನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಫೈನ್, ಇದು ಸಿಬಿಎಸ್ಇ, ಐಸಿಎಸ್ಸಿ ಇತರ ರಾಜ್ಯಗಳಾಗಿದ್ರೆ ಹೌದು. ಈಗ ಎಷ್ಟೋ ಜನ ನಮ್ಮ ಸ್ಟೇಟ್ ಬೋರ್ಡಿನ ವಿದ್ಯಾರ್ಥಿಗಳಿಗೆ ಈ ರೀತಿ ಆಗಿದೆಯಲ್ವಾ, ಇದಕ್ಕೆ ಕಾರಣ ಏನು ಹಾಗಾದ್ರೆ? ತಮ್ಮ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ಯಾರೂ ರೆಡಿ ಇರೋದಿಲ್ಲ. ಹಿಂದಿನ ವರ್ಷನೂ ಕೂಡ ಇದೇ ರೀತಿ ಆಗಿತ್ತು. ಆದ್ರೆ ನಾನು ಹೇಳೋದು, ಇದರಲ್ಲಿ ಹಾಗಾದ್ರೆ ವಿದ್ಯಾರ್ಥಿಗಳದ್ದೇ ತಪ್ಪಾ? ಡೆಫಿನೆಟ್ಲಿ ಇಲ್ಲ, ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ. ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸಿದೆ ನಾನಲ್ವಾ. ಈಗ ನೋಡಿ, ಈ ಎಕ್ಸಾಂಪಲ್ ತೋರಿಸಿದ್ದೀನಿ. ಈ ಎಕ್ಸಾಂಪಲ್ ಅಲ್ಲಿ ನೋಡಿ, ಇದರಲ್ಲಿ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಬಂದಿದೆ. ಅಂದ್ರೆ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಎಂಟ್ರಿ ಮಾಡಿದ್ದಾರೆ ಅಥವಾ ಕೆಇ ಅವರು ತಗೊಂಡಿದ್ದಾರೆ ಅಂತ ಅರ್ಥ. ಸಿಇಟಿ ಮಾರ್ಕ್ಸ್ ಬಂದಿದೆ. ಹಾಗಾದ್ರೆ ರ್ಯಾಂಕ್ ಯಾಕೆ ಬಂದಿಲ್ಲ? ರ್ಯಾಂಕ್ ಬಂದಿಲ್ಲ ಅನ್ನೋದು ಹಾಗಾದ್ರೆ ಕೆಇ ಅವ್ರ ಸಾಫ್ಟ್ವೇರ್ ಮಿಸ್ಟೇಕ್ ಅಲ್ವಾ ಇದು? ಸೊ ಇದು ಒಂದು ಪಾಯಿಂಟ್. ಇನ್ನು ಎರಡನೇದಾಗಿ, ಈ ರೀತಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ನಾಟ್ ಕಂಪ್ಲೀಟೆಡ್ ಅಂತ ಏನ್ ಬಂದಿದೆ, ಇದು ಸ್ಟೇಟ್ ಬೋರ್ಡ್ದವರಿಗೆ ಬಂದಿದೆಯಲ್ಲ. ಹೌದು, ನೀವು ಸಿಬಿಎಸ್ಇ, ಐಸಿಎಸ್ಸಿ ಬೇರೆ ಸ್ಟೇಟ್ ಬೋರ್ಡ್ದವರಿಗೆ ಹೇಳಿದ್ರಿ ನೀವು. ಆದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ನಿಂದ ಮಾರ್ಕ್ಸ್ ನಾವೇ ತಗೋತೀವಿ ಅಂತ ನೀವೇ ಹೇಳಿರಲ್ವಾ. ಸೊ ಹೇಳಿದ ಮೇಲೆ ಕ್ವಾಲಿಫೈ ಎಕ್ಸಾಮಿನೇಷನ್ ನಾಟ್ ಕಂಪ್ಲೀಟೆಡ್ ಅಂತ ಹೇಳಿ ಸ್ಟೇಟ್ ಬೋರ್ಡ್ದವ್ರಿಗೆ ಯಾಕೆ ಬಂದಿದೆ, ಇದೇ ನನಗೆ ಅರ್ಥ ಆಗ್ತಾ ಇಲ್ಲ. ಫೈನ್, ನಾನು ಇಲ್ಲೇನು ಕುತ್ಕೊಂಡು ಕೆಇ ಅವ್ರನ್ನ ಜಡ್ಜ್ ಮಾಡೋದಾಗ್ಲಿ ಬ್ಲೇಮ್ ಮಾಡೋದಾಗ್ಲಿ ಮಾಡ್ತಾ ಇಲ್ಲ. ಆದ್ರೆ ವಿದ್ಯಾರ್ಥಿಗಳೇ, ನಿಮ್ಮದು ಕೂಡ ತಪ್ಪಿಲ್ಲ. ಕೆಇ ಅವ್ರದ್ದು ಅಂತಂದ್ರೆ ಕೆಇ ಅಧಿಕಾರಿಗಳ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಸಾಫ್ಟ್ವೇರ್ ಅಲ್ಲಿ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ, ಅದಕ್ಕೊಂದು ಶಾಂತಿ ಮಾಡಿಸ್ಬೇಕಿತ್ತು, ಇವರು ಮಾಡಿಸಿಲ್ಲ. ಇರ್ಲಿ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಸೊಲ್ಯೂಷನ್ ಅಂತೂ ಸಿಕ್ಕಿದೆ. ಕೆಇ ವಿದ್ಯಾರ್ಥಿಗಳೇ, ನೀವು ಈ ಒಂದು ಲಿಂಕ್ ನಾನು ಆಲ್ರೆಡಿ ಹೇಳಿದ್ದೀನಿ, ಕೆಇ ವೆಬ್ಸೈಟ್ ಅಲ್ಲಿ ಇನ್ನೂ ಬಿಟ್ಟಿಲ್ಲ. ನೀವು ಅವರ ಟ್ವಿಟರಿಗೆ ಹೋಗಿ, ಅಲ್ಲಿ ಒಂದು ಲಿಂಕ್ ಕಾಣಿಸ್ತದೆ, ಶೇರ್ ಗೂಗಲ್ ಅಂತೇಳಿ, ಅದನ್ನ ಕ್ಲಿಕ್ ಮಾಡಿ. ಸೊ ಆ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರು, ಪಾಸ್ವರ್ಡ್, ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ. ಸೊ ದಟ್ ನಿಮಗೆ ನಿಮ್ಮ ರಿಸಲ್ಟ್ ನಾಳೆ
ನಾಳೆನೇ ಸಿಗ್ತದೆ ಅಂತ ಹೇಳ್ತಾ ಇಲ್ಲ ನಾನು. 5 ದಿನದ ಒಳಗಾಗಿ ಇನ್ನೊಂದು ಲಿಂಕ್ ಕೊಡ್ತಾರೆ, ಇಂಥವ್ರು ಡೌನ್ಲೋಡ್ ಮಾಡ್ಕೊಳ್ಳಿ ರ್ಯಾಂಕ್ ಅನ್ನ ಅಂತೇಳಿ. ಅವಾಗ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್. ಸೊ ಕೆ ಅವ್ರ ಕಡೆಯಿಂದ ಕ್ಲಾರಿಫಿಕೇಶನ್ ಸಿಕ್ಕಿದೆ, ಲಿಂಕ್ ಬಂದಿದೆ, ಅದ್ರಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಿ, ನಿಮ್ಮ ರಿಸಲ್ಟ್ ನಿಮಗೆ ಸಿಗುತ್ತೆ. ಹ್ಯಾವ್ ಅ ನೈಸ್ ಡೇ.